Hello everyone, welcome back to my channel. You ನೋಡ್ತಾ ಇದ್ದೀವಿ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಆಗಿರಲಿ ಅನ್ಕೊಂಡು ಪುರಿಯನ್ನ ಮಾಡಿದೀವಿ. ತಿನ್ಕೊಂಡು ನಾವಿವಾಗ ಸ್ವಲ್ಪ ಟೆಂಪಲ್ ದರ್ಶನನ ಮಾಡೋಣ. ತಮಿಳುನಾಡಲ್ಲಿ ನಾಗರ ಪಂಚಮಿನ ಅಷ್ಟೇನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲ್ಲ ನಾವು ನೋಡಿದ ಪ್ರಕಾರ. ಯಾಕಂದ್ರೆ ನಮ್ಮ ನೇಬರ್ಸ್ ಏನೋ ಅಕ್ಕಪಕ್ಕ ಇದ್ದೀವಿ, ಅವ್ರು ಯಾರು ಮಾಡ್ತಾ ಇಲ್ಲ. ಸೊ ಐ ಥಿಂಕ್ ಅವ್ರು ಮಾಡಲ್ಲ ಅನ್ಸುತ್ತೆ. ಬಟ್ ತೆಲುಗು ಪೀಪಲ್ಸ್ ಮತ್ತೆ ಕನ್ನಡಗರು ಅಂತೂ ಡೆಫಿನೆಟ್ಲಿ ಮಾಡ್ತೀವಲ್ವಾ. ಸೊ ನಮಗೆ ಒಂದು ಟೆಂಪಲ್ ಸಿಕ್ಕಿದೆ, ಭವಾನಿ ಅಮ್ಮನ್ ಟೆಂಪಲ್ ಅಂತ. ಅಲ್ಲಿ ಹುತ್ತ ಕೂಡ ಇದೆ, ಅಲ್ಲಿ ಯಾವ ಥರ ಇದೆ ಎಲ್ಲಾನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಯಾವುದೇ ರೀತಿಯ ಇನ್ನು ಸಿಹಿಯನ್ನು ಮಾಡ್ತೀವಲ್ವ ಹಬ್ಬಕ್ಕೆ, ಅದನ್ನು ಯಾವುದು ಕೂಡ ಈ ವಿಡಿಯೋದಲ್ಲಿ ಇರಲ್ಲ. ಬಿಕಾಸ್ ನಾವು ನಮ್ಮ ಉತ್ತರ ಕನ್ನಡದ ಕಡೆ ಸಿರ್ಸಿ ಕಾರವಾರ ಕಡೆ ಎಲ್ಲ ನಾವು ಪಾತುಳಿಯನ್ನು ಮಾಡ್ತೀವಿ. ಸೊ ಕಡುಬು ಥರದ್ದು, ಕಾಯಿ ಕಡುಬು. ಸೊ ಅದನ್ನು ಮಾಡೋಕ್ಕೆ ನಮ್ಗೆ ಏನು ಅರಿಶಿಣದ ಎಲೆ ಬೇಕು ಅದೇನು ಸಿಕ್ಕಿರಲಿಲ್ಲ. ಮತ್ತು ನಮ್ಮ ಟೈಮ್ ಇಲ್ಲ. ಇವತ್ತು ನಾವು ಫುಲ್ ಟೆಂಪಲ್ ಸುತ್ತಾಡಬೇಕು, ಬೇರೆ ಬೇರೆ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನಾನು ನಿಮ್ಮ ಟೆಂಪಲನ್ನು ತೋರಿಸ್ತಾ ಹೋಗ್ತೀನಿ ಇವತ್ತು. ಇಲ್ಲಿ ತಮಿಳ್ನಾಡವರಿಗೆ ಆಡಿ ಮಾಸ ನಡೀತಾ ಇದೆ. ಈ ಮಂತ್ 16ಗೆ ಅದು ಎಂಡ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ದೇವಿ ಟೆಂಪಲ್ಸ್ಗಳಲ್ಲಿ ಈ ಥರ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಳೆಯಿಂದ ಎಲ್ಲ ಅಲಂಕಾರನ ಮಾಡಿರೋದನ್ನ ಎಲ್ಲ ದೇವಿ ಟೆಂಪಲ್ಗಳಲ್ಲೂ ಕೂಡ. ಕೆಲವೊಂದಿಷ್ಟು ಫೋಟೋನ ಎತ್ಕೊಂಡಿದ್ದೀವಿ. ನಮಗಿದು ಶ್ರಾವಣದ ಮೊದಲ ಹಬ್ಬ ಅಲ್ವಾ, ಸೊ ಗ್ರ್ಯಾಂಡ್ ಆಗಿರುತ್ತೆ. ಸೊ ಬನ್ನಿ ನಾವು ಎಲ್ಲ ಕಡೆನೂ ಟೆಂಪಲ್ನ ಸುತ್ತಾಡೋಣ. ಈ ಹಬ್ಬಕ್ಕೆ ಅರಿಶಿಣ ಎಲೆಯ ಕಡುಬು ಏನು ಮಾಡ್ತೀವಿ, ಕಾಯಿ ಕಡುಬು, ಆ ವಿಡಿಯೋನ ಹಾಕಿರ್ತೀನಿ ಮೊದಲು ಮಾಡಿರುವಂಥದ್ದು ನೋಡಿ. ಅದಂತೆ ನಾವು ಟೆಂಪಲ್ ಅನ್ನ ಹೋಗೋಣ, ಚೆನ್ನೈಗೆ ಹೋಗೋಣ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ, ಹಿಂದೆ ಕೂತಿರೋ ರಮ್ಯಾ. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಚೆನ್ನೈನ ಫೇಮಸ್ ಟೆಂಪಲ್ ಆಗಿರುವಂತಹ ಅಷ್ಟಲಕ್ಷ್ಮಿ ಟೆಂಪಲ್ ನ ನೋಡಕ್ಕೆ. ಸಾಕಷ್ಟು ಫೇಮಸ್ ಆಗಿರುವಂತಹ ಟೆಂಪಲ್ ಅದು. ಸೊ ಅದನ್ನ ಮಾಡಿಫೈ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ತುಂಬಾ ಲೆವೆಲ್ಸ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಸೊ ಅಷ್ಟಲಕ್ಷ್ಮಿನ ನೋಡೋಣ ಯಾವ ತರ ಇದೆ. ಅದು ಬೀಚ್ ಲೈನ್ ಅಲ್ಲೇ ಬರುತ್ತೆ ಆಯ್ತಾ. ಎಲೈಟ್ ಬೀಚ್ ಅಥವಾ ನೀವು ಬೆಸೆಂಟ್ ನಗರ್ ಬೀಚ್ ಅಂತ ಕರಿತೀವಿ, ಆ ಲೈನ್ ಅಲ್ಲಿ. ಸೊ ಸೀಸೋರ್ ಲೈನ್ ಅಲ್ಲೇ ಬರುವಂತಹ ಬೀಚ್ ಅದು. ಲೆಟ್ಸ್ ಸಿ ಏನ್ ಸ್ಪೆಷಲ್ ಆಗಿದೆ ಅಂತ ಟೆಂಪಲ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ತಮಿಳುನಾಡು ಟೆಂಪಲ್ಗೋಸ್ಕರ ಫೇಮಸ್ ಆಗಿರುವಂತದ್ದು ಬೀಚಸ್ ಅಂಡ್ ಟೆಂಪಲ್ಸ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಟೆಂಪಲ್ ಟುಡೇ. ಶ್ರಾವಣ ಅಲ್ವಾ ಟೆಂಪಲ್ ಅನ್ನ ಕೂಡ ಮಿಸ್ ಮಾಡಬಾರ್ದು. ಲೆಟ್ಸ್ ಗೋ ಟುಡೇ. ಸ್ಟೇ ಟ್ಯೂನ್ಡ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಕೊನೆವರೆಗೂ ವಿಡಿಯೋನ ನೋಡಿ, ಎಕ್ಸೈಟಿಂಗ್ ಆಗಿರುತ್ತೆ. ಬೈ ಬೈ. ಈ ಟೈಮಲ್ಲಿ ನೀವು ಸಿಕ್ಕಾಪಟ್ಟೆ ಲೀಚಿ ಫ್ರೂಟ್ಸ್ ಅನ್ನ ಇಲ್ಲಿ ಮಾರ್ತಾ ಇರೋದನ್ನ ನೋಡ್ಬೋದು. ತಮಿಳ್ನಾಡು ಕಡೆ ಎಲ್ಲ ಕಡೆನೂ ಸ್ಟ್ರೀಟ್ಸ್ ಅಲ್ಲಿ ಹೈವೇಲೆಲ್ಲ ಇರುತ್ತೆ. ಸೊ ಬನ್ನಿ, ಇವಾಗ ನಾವು ಆಲ್ಮೋಸ್ಟ್ ಚೆನ್ನೈನ ತಲುಪ್ತಾ ಇದ್ದೀವಿ. ಸೊ ಎಲ್ಲ ಕಡೆನೂ ಏನೋ ಆಡಿ ಮಾಸ ಏನೋ ಸ್ಪೆಷಲ್, ಅವ್ರದ್ದು ಫ್ರೈಡೆ ಕೂಡ ಅಲ್ವಾ, ಸಿಕ್ಕಾಪಟ್ಟೆ ಏನೋ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಏನು ಸ್ಪೆಷಲ್ ಇದೆ ಅಂತ ನಮಗೇನು ಅರ್ಥ ಆಗ್ತಾ ಇಲ್ಲ. ಬಟ್ ಟೆಂಪಲ್ ತಾನೇ ಹೋಗ್ತಾ ಇದೀವಿ, ಅಲ್ಲಿ ನೋಡೋಣ. ಸೊ ಈ ಟೆಂಪಲ್ ಅಷ್ಟಲಕ್ಷ್ಮಿ ಟೆಂಪಲ್ ಅಂತ ಅನ್ಕೊಂಡು ತುಂಬ ಹಳೆಯ ಟೆಂಪಲ್, ಅದನ್ನಂತ ತುಂಬ ಮಾಡಿಫೈ ಮಾಡಿದ್ದಾರೆ. ಇವಾಗ ಇನ್ನೂ ರಿನೋವೇಷನ್ ಏನೋ ನಡೀತಾ ಇದೆ. ಐ ಥಿಂಕ್ ಇದು 3 ಲೆವೆಲ್ಸ್ ಏನೋ ಇದೆ. ಒಳಗಡೆ ಎಂಟ್ರಿ ಕೊಟ್ಟರೆ ಮೇಲ್ಗಡೆ ನಿಮ್ಗೆ ಸ್ಟೇರ್ ಕೇಸ್ ಎಲ್ಲ ಬರ್ತಾ ಹೋಗುತ್ತೆ. ಅಲ್ಲಿ ಪ್ರತಿಯೊಂದು ದಿಕ್ಕಲ್ಲೂ ಕೂಡ ದೇವಿಯನ್ನ ಇಟ್ಟಿದ್ದಾರೆ, ಅಷ್ಟಲಕ್ಷ್ಮಿಯರನ್ನ ನೀವು ನೋಡ್ಬೋದು. ಆ್ಯಂಡ್ ಅಲ್ಲಿ ಭಟ್ರು ಕೂಡ ಇರ್ತಾರೆ. ಈ ಟೆಂಪಲ್ಗೆ ಬರಬೇಕು ಅಂದ್ರೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ ಇದೆ, ಸಿಟಿ ಒಳಗಡೆಯಿಂದನೇ ಬರಬೇಕಾಗತ್ತೆ. ಆರಾಮಾಗಿ ಗೂಗಲ್ ಮ್ಯಾಪಿಂದ ನೀವು ಬರ್ಬೋದು. ಆ್ಯಂಡ್ ದೆನ್ ಐ ಥಿಂಕ್ ನಾವು ಮತ್ತೊಂದ್ಸಲ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡೆ. ಯಾಕೆ ತುಂಬ ಚೆನ್ನಾಗಿದೆ. ತುಂಬ ವಿಡಿಯೋಸ್ಗಳಲ್ಲಿ ನಾನು ಇದನ್ನು ನೋಡಿದ್ದೆ, ಸಖತ್ತಾಗಿದೆ. ಆ್ಯಕ್ಚುಲಿ ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಡೇ ಟೈಮಲ್ಲಿ ಬಂದರೆ ಇನ್ನೂ ಒಳ್ಳೆದಾಗಿ ಇದನ್ನ ಕ್ಯಾಪ್ಚರ್ ಮಾಡಬಹುದು. ಯಾಕಂದರೆ ಸೀನು ಕೂಡ ನೋಡುವ, ಸಮುದ್ರನೂ ಕೂಡ ಪಕ್ಕದಲ್ಲೇ ಇರೋದ್ರಿಂದ ಆಪೋಸಿಟ್ ಅಲ್ಲಿ. ಸೊ ಅದನ್ನು ಕೂಡ ಚೆನ್ನಾಗಿ ನೋಡ್ಬೋದು. ಈ ಟೆಂಪಲ್ನ ಪ್ರಿಮೈಸಸ್ ಅಲ್ಲಿ ಸಾಕಷ್ಟು ಗುಡಿಗಳನ್ನು ನೀವು ನೋಡ್ಬೋದು. ಹನುಮಂತನ ಗುಡಿ ಇದೆ, ಗಣೇಶನ ಗುಡಿ ಎಲ್ಲಾನು ಕೂಡ ನೋಡ್ಬೋದು ಆಯ್ತಾ. ಸೊ ಇನ್ನೊಂದು ಟೆಂಪಲ್ ಕೂಡ ಇದೆ ಆಪೋಸಿಟ್ ರೋಡ್ ಅಲ್ಲಿ, ಅಲ್ಲೂ ಕೂಡ ನೀವು ವಿಸಿಟ್ ಅನ್ನ ಮಾಡ್ಬೋದು. ಸೊ ಇದೇ ಟೆಂಪಲ್ ನಾನು ಹೇಳ್ತಾ ಇರೋದು. ಅಲ್ಲೂ ಕೂಡ ಪೂಜೆ ಏನೋ ನಡೀತಾ ಇತ್ತು. ಈ ಮಾಸ, ಅವರು ಆಡಿ ಮಾಸದ ಸ್ಪೆಷಲ್ ಆಗಿ ಎಲ್ಲ ಕಡೆನೂ ಕೂಡ ದೇವಿ ಟೆಂಪಲ್ಗಳು ತುಂಬ ಶೃಂಗಾರನ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅಂತ ಅನ್ಸುತ್ತೆ. ಸೊ ಇವಾಗ ನಾವು ಹೋಗ್ತಾ ಇದೀವಿ ಬೀಚ್ ಕಡೆಗೆ. ಸೊ ಸಾಕಷ್ಟು ಬೀಚ್ ಕಡೆ ಅಟ್ಮಾಸ್ಫಿಯರ್ ಹೆಂಗಿರತ್ತಲ್ವಾ, ವೆಂಡರ್ಸ್ ಎಲ್ಲ ಹೇಗಿರ್ತಾರೆ, ಸೊ ಆ ಥರ ನೀವು ಶಾಪ್ಸ್ಗಳನ್ನೆಲ್ಲ ನೋಡ್ಬೋದು. ಫಸ್ಟ್ ನಾವು ಬೀಚಲ್ಲಿ ಆಟ ಆಡೋಣ, ಸ್ವಲ್ಪ ಕಾಲನ್ನು ಹಚ್ಕೊಂಡು ಬರೋಣ. ಅದರ ನಂತರ ಲೆಟ್ಸ್ ಗೋ ಬ್ಯಾಕ್ ಟು ಹೋಮ್ ಐ ಗೆಸ್. ಐ ಡೋಂಟ್ ನೋ, ಸ್ವಲ್ಪ ಆಡ್ಕೊಂಡು ಬರೋಣ ಫಸ್ಟು. Come, let's go. Why? Acha. ಇದೇ ಟೆಂಪಲ್ಲು, ಇಲ್ಲೇ ಬೀಚ್ ಇರೋದು.
ಗುಡ್ ಒನ್. ಸೊ ಇವಾಗ ಅದು ರಿನೋವೇಷನ್ ನಡೀತಾ ಇದೆ ಸೊ ಅದಕ್ಕೋಸ್ಕರ ನಮಗೆ ವಾಟ್ ಹ್ಯಾಪನ್. ಸೊ ಇಲ್ಲಿ ನೋಡಿ ಶೆಲ್ಸ್ ಇಂದ ಮಾಡಿರುವಂತಹ ಗ್ಲಾಸಸ್ ಮಿರರ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ. ಇಲ್ಲಿ ಲಕ್ಷ್ಮಿ ಹಬ್ಬಕ್ಕೆ ಅದು ಕವಡೆನ ಇಡ್ತಾರಲ್ವಾ ಲಕ್ಷ್ಮಿ ಹತ್ರ, ಅದನ್ನ ತಗೊಂತಾ ಇದ್ದೀವಿ. ಇವಾಗ ಫೈನಲಿ ಮುಗೀತು. ನಾವಿವಾಗ ಹೊರಟಿದ್ವಿ ಮನೆ ಕಡೆಗೆ. ಆನ್ ದ ವೇ ನಾವು ಮೋಸ್ಟ್ಲಿ ಎಲ್ಲಿ ಸ್ಟಾಪ್ ಆಗ್ತೀವಿ ನಮ್ಗೆ ಗೊತ್ತಿಲ್ಲ. ತುಂಬಾ ಟ್ರಾಫಿಕ್ ಇದೆ ಚೆನ್ನೈಯಲ್ಲೂ ಕೂಡ. ಟ್ರಾಫಿಕ್ ಜಾಸ್ತಿ ಇದ್ದಿದ್ರಿಂದ ನಾವು ಮತ್ತು ಎಲ್ಲಿ ಹೋಗದೆ ಡೈರೆಕ್ಟ್ ಆಗಿ ನಾವು ಎಸ್ಕೇಪ್ ಆಗಿದ್ದು ಟ್ರಾಫಿಕ್ ಇಂದ ಡಾಮಿನೋಸ್ ಸ್ವಲ್ಪ ಹೊತ್ತು ತಿಂದು ಇವಾಗ ನಾವು ಮನೆ ಕಡೆ ಹೊರಟಿದ್ವಿ. ಬೈ ಬಾಯ್. ವಿಡಿಯೋ ಇಷ್ಟ ಆಗ್ತಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.